ನನ್ನ ಹೆಸರು ಚಂದ್ರಶೇಖರ್ ಅಂತ, ಕರ್ನಾಟಕದಿಂದ ಬಳ್ಳಾರಿ ಜಿಲ್ಲೆಯ. ನಾವು ಮುಂಚೆ ಲೇಬರ್ನಿಂದ ಭತ್ತ ನಾಟಿ ಮಾಡಿಸಿ ಬೆಳೆ ಬೆಳಿತಿದ್ವಿ. ಆದರೆ ಈ ಮುಂಬರುವ ದಿನಗಳಲ್ಲಿ ಈಗಲೂ ಲೇಬರ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಭತ್ತ ನಾಟಿ ಮಾಡುವ ಯಂತ್ರದ ಮೊರೆ ಹೋಗಿದ್ದೇವೆ. ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ನಾವು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೆಲಂಗಾಣಕ್ಕೆ ಹೋಗಿ ಡೆಮೋ ನೋಡಿ ವಿಚಾರಿಸಿ ಚೆನ್ನಾಗಿ ಸರ್ವಿಸ್ ಇದೆ ಅಂತ ತಿಳಿದು ಕಂಪನಿಯ ಮಿಷಿನ್ ಅನ್ನು ತೆಗೆದುಕೊಂಡಿದ್ದೇವೆ. ತೆಗೆದುಕೊಂಡ ನಂತರ ನಮಗೂ ಸ್ವಲ್ಪ ಭಯ ಇತ್ತು, ಹೇಗೆ ಬರುತ್ತೋ ಏನೋ. ನಾಟಿ ಮಾಡಿದ 40 ದಿನಗಳವರೆಗೂ ತುಂಬ ಭಯದಲ್ಲಿದ್ವಿ. ನಂತರ ಬೆಳೆ ಬೆಳೆ ಚೆನ್ನಾಗಿ ಬಂತು. ಆದಮೇಲೆ ಧೈರ್ಯ ಬಂತು ನಮಗೆ, ಚೆನ್ನಾಗಿ ಬರ್ತಾ ಇದೆ ಮಿಷಿನಿಂದ ಹಾಕಿರೋ ಬೆಳೆ ಅಂತಂದು. ಈಗೆಲ್ಲ ಅಕ್ಕಪಕ್ಕ ರೈತರೆಲ್ಲ ಬಂದು ನೋಡ್ತಾ ಇದ್ದಾರೆ ಮಿಷಿನಿಂದ ಹಾಕಿರೋ ಬೆಳೆ ಯಾವ ಥರ ಇದೆ ಅಂತಂದು. ಅವರು ಮೆಚ್ಚುಗೆ ಕೊಡ್ತಾ ಇದ್ದಾರೆ, ಹೇಗೆ ಬಂದಿದೆ ಬೆಳೆ, ಮಿಷಿನ್ ತಗೋಬಹುದು ಆರಾಮಾಗಿ ಅಂತಂದು ನಮ್ಮನ್ನು ಕೇಳ್ತಾ ಇದ್ದಾರೆ ಅವ್ರಿಗೆ ಬಂದ ಡೌಟ್ಗಳನ್ನು. ಹ್ಯಾಲೋ ಟ್ರಾನ್ಸ್ಪ್ಲಾಂಟರ್ ಇಂದ ಉಪಯೋಗ ಹೇಗಿದೆ ನಿಮಗೆ? ಚೆನ್ನಾಗಿದೆ ಸರ್, ಸರ್ವಿಸು ಚೆನ್ನಾಗಿದೆ. ಮತ್ತೆ ಟ್ರಾನ್ಸ್ಪ್ಲಾಂಟ್ ಹಾಕಿದ್ಮೇಲೆ ಲೈನ್ ಪ್ರಕಾರ ಹಾಕಿರೋದ್ರಿಂದ ಸೂರ್ಯಕಿರಣ ಮತ್ತು ಗಾಳಿ ಆಡೋದ್ರಿಂದ ರೋಗ ಕಡಿಮೆ ಬರ್ತಾ ಇದೆ. ಆಮೇಲೆ ಗೊಬ್ಬರನೂ ಕಡಿಮೆ ಹಾಕಿದ್ದೀವಿ. ಇದರಿಂದ ಟೈಮು ಸೇವ್ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ, ಶ್ರಮನೂ ಸೇವ್ ಆಗುತ್ತೆ. ರೈತರು ತಗೋಬೋದಾ? ಆರಾಮಾಗಿ ಕಣ್ಮುಚ್ಕೊಂಡು ತಗೋಬಹುದು. ನರ್ಸರಿ ಅಂದ್ರೆ ಚೆನ್ನಾಗಿ ಹಾಕೊಂಡ್ಬಿಟ್ರೆ ಅದನ್ನು ಈಸಿ, ಆದ್ರೆ ಚೆನ್ನಾಗಿ ಹಾಕೋಬೇಕು. ಚೆನ್ನಾಗಿ ಬಂತಂದ್ರೆ 0 ಪ್ರಾಬ್ಲಮ್. ಆಮೇಲೆ ಟ್ರಾನ್ಸ್ಪ್ಲಾಂಟ್ ಈಸಿ. ರೈತರು ನರ್ಸರಿ ಹಾಕೋದು ಭಯ ಪಡ್ತಾರ ನಿಮ್ಮ ಏರಿಯಾದಲ್ಲಿ? ಹೌದು, ಭಯ ಪಡ್ತಾರೆ. ಯಾಕಂದ್ರೆ ಲೇಬರ್ ಹಾಕೋದು ನೆಲದಲ್ಲಿ ಚೆಲ್ಲೋದು, ಇದು ಪೇಪರ್ ಮೇಲೆ ಹಾಕ್ಬೇಕು, ಯಾವ ತರ ಬರುತ್ತೆ ಅಂತಂದು ಭಯ ಇರುತ್ತೆ. ನಮಗೂ ಭಯ ಇತ್ತು ಮುಂಚೆ, ನಾವು ವಿಡಿಯೋದಲ್ಲಿ ನೋಡಿದ್ವಿ. ಆದ್ರೆ ರ್ಯಾಲೋ ಕಂಪ್ನಿಯವ್ರು ಬಂದು ಅವರೇ ನರ್ಸರಿ ಹೇಗೆ ಹಾಕ್ಬೇಕಂತಂದು ಟ್ರೈನ್ ಮಾಡಿಸಿ ತೋರಿಸಿ ಒಂದಿನೆಲ್ಲ ಇದ್ದು ತೋರಿಸ್ಕೊಟ್ಟು ಹೋಗಿದ್ದಾರೆ. ಆಮೇಲೆ ಆರಾಮಾಗಿ ಹಾಕೊಂಡ್ವಿ, ಚೆನ್ನಾಗಿ ಬಂತು ನರ್ಸರಿ. ಆಮೇಲೆ ನಾಟಿನೂ ಚೆನ್ನಾಗಿ ಮಾಡಿದ್ವಿ. ನಾಟಿ ಮಾಡೋ ಟೈಮಲ್ಲೂ ಬಂದು ಅವರು ನಾಟಿ ಮಾಡಿ ತೋರಿಸಿ ನಮ್ಮನ್ನು ಟ್ರೈನ್ ಮಾಡಿ ನಾವು ಕಲ್ತಿದೀವಿ ಅಂದ್ಮೇಲೆ ಅವರು ಹೋಗಿರೋದ ಇಲ್ಲಿಂದ. 10 ಎಕರೆ ರೈತರ ತಗೋಬೋದಾ? ಆರಾಮಾಗಿ 5 ಎಕರೆ ಇದ್ದು ರೈತರು ತಗೊಂಡು ಅವರು ಬಾಡಿಗೆನೂ ದುಡಿಬಹುದು. ಮುಂಚೆ ಸಮಸ್ಯೆ ಅಂತೂ ಇಲ್ವಲ್ಲ? ಲೇಬರ್ ಸಮಸ್ಯೆ ಇದೆ, ಅದರಿಂದನೇ ಟ್ರಾನ್ಸ್ಪ್ಲಾಂಟರ್ ತಗೊಂಡಿರೋದು. ಆದ್ರೆ ಮಿಷಿನ್ ತಗೊಂಡ್ರೆ ಒಬ್ಬ ಆಪರೇಟ್ ಮಾಡೋದಕ್ಕೆ ಇಬ್ರು ಸಸಿ ಕೊಡೋದಕ್ಕಿದ್ರೆ ಸಾಕು. ಆರಾಮಾಗಿ ದಿನಕ್ಕೆ 3 ರಿಂದ 3.5 ಎಕರೆ ಆರಾಮಾಗಿ ಹಚ್ಕೋಬಹುದು. ನಿಮ್ಗೆ ಏನಾದ್ರು ರೈತರು ಕೇಳಿದ್ರ? ನಮ್ದು ಹೌದು ಕೇಳಿದ್ರು. ಆದ್ರೆ ನಾವು ನಮ್ಮ ಹತ್ರ ನರ್ಸರಿ ಇದ್ದಿಲ್ಲ, ಆದ್ರಿಂದ ಬೇರೆಯವ್ರಿಗೆ ಹಾಕೋಕ್ಕಾಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಮುಂದಿನ ಬೆಳೆಯಲ್ಲಿ ನಾವು ಬೇರೆಯವರು ಕೇಳಿದ್ದಾರೆ, ಮುಂಚೆನೆ ನರ್ಸರಿ ಹಾಕೊಂಡು ಅವ್ರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತಂದು ಅನ್ಕೊಂಡಿದೀವಿ. ಬೆಸ್ಟ್ ರೈಲು ಮುಂದಿನ ದಿನಗಳಲ್ಲಿ ಮನುಷ್ಯರ ಕೊರತೆ ಇರೋದ್ರಿಂದ